ಅದಕ್ಕೆ ಹಿಂದೆ ಪರಮಾತ್ಮನ ತನ್ನ ಲೀಲಾ ವಿನೋದಗಳನ್ನು ತೋರಿಸಿರ್ತಕ್ಕಂಥ ಅನೇಕ ಕಥೆಗಳು ಜಗತ್ತಿನಲ್ಲಿ ಪ್ರಸಿದ್ಧಮಾನವಾಗಿದೆ. ಅಂತಹ ಕಥೆಗಳಲ್ಲಿ ಭಕ್ತಿಯನ್ನು ಸಾರತಕ್ಕಂಥ ಮಹಾ ಪುಣ್ಯಚರಿತೆಯಾಗಿರ್ತಕ್ಕಂತಹ ಕಥಾ ಚರಿತ್ರೆ ಧರ್ಮಗುರು ಪರಂಜ್ಯೋತಿ ಮಂಟೇಯ ಸ್ವಾಮಿಯವರ ಮತ್ತು ಅವರ ಶಿಷ್ಯರಾಗಿರ್ತಕ್ಕಂತಹ ಸಿದ್ದಪ್ಪಾಜಿಯವರ ಕಥಾ ಚರಿತ್ರೆಯಾಗಿರ್ತಕ್ಕಂಥ ಸಿದ್ದಪ್ಪಾಜಿ ಚರಿತ್ರೆ ಎಂಬತಕ್ಕಂಥ ಈ ಕಥೆಯೂ ಕೂಡ ಬಹಳ ಉನ್ನತವಾದ ಸ್ಥಾನವನ್ನು ಪಡೆದು ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳನ್ನು ಕೂಡ ಹೆಸರನ್ನು ಮಾಡಿ ಅನೇಕ ರಾಜ್ಯಗಳನ್ನು ಕೂಡ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ಕಥೆ, ಈ ಸಿದ್ದಪ್ಪಾಜಿ ಚರಿತ್ರೆ ಎಂಬತಕ್ಕಂಥದ್ದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಭಕ್ತಿ ಒಂದೇ ಮುಕ್ತಿಗೆ ಸುಲಭವಾದ ಸಾಧನೆ ಎಂಬತಕ್ಕಂಥದ್ದನ್ನ ತೋರಿಸತಕ್ಕಂಥ ಮಹಾ ಚರಿತ್ರೆಯೇ ಇವತ್ತಿನ ಕಥೆ. ಯಾವ ರೀತಿ ಹಾಗೆಂದ್ರೆ ಕೃಪೆಯಿಂದಲಿ ಗಣಪನ ಸ್ಮರಿಸುತ್ತ ಋಷಿವ ಶರಣದ ಚರಿತೆಯನು ಔಷಧಿ ಕೇಳಿರಿ ನಿರ್ಮಲ ಚಿತ್ತದಿ ಪರಶಿವಲೀಲೆ ಪವಾಡವನು ಸಂಬ ಸದಾ ಶಿವ ಸಂಬ ಸದಾ ಶಿವ ಸಂಬ ಸದಾ